ಸೀರಿಯಲ್ ಬ್ಲಾಸ್ಟ್ ಮಾಡೋಕೆ ಪ್ಲಾನ್ ಅಥವಾ ಸಂಚು ರೂಪಿಸಿದ್ದ ಸುಮಾರು 6 ಜನ ಆರೋಪಿಗಳ ವಿರುದ್ಧ ಇದೀಗ ಎನ್ಐಎ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ. ಆರ್ಟಿ ನಗರದ ಮನೆಯೊಂದರಲ್ಲಿ ಜೀವಂತ ಗ್ರೆನೇಡ್, ಬೆಂಗಳೂರು ಸಿಸಿಬಿ ಅಧಿಕಾರಿಗಳು ಅದನ್ನ ಅಂದ್ರೆ ಜೀವಂತ ಗ್ರೆನೇಡ್ ಅನ್ನ ವಶಕ್ಕೆ ಪಡೆದು 6 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಬಳಿಕ ಎನ್ಐಎ ಅಧಿಕಾರಿಗಳು ಇದೀಗ ಸುದೀರ್ಘ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಮುದಾಸಿರ್, ಜಾಹಿದ್, ತಬ್ರೇಜ್, ಮೊಹಮ್ಮದ್ ಉಮರ್ ಸೇರಿ ಒಟ್ಟು 5 ಬಂಧನ ಆಗಿತ್ತು. ಹೆಬ್ಬಾಳ ಠಾಣಾ ವ್ಯಾಪ್ತಿಯ ಸುಲ್ತಾನ್ ಪಾಳ್ಯದಲ್ಲಿ ದಾಳಿ ಮಾಡಿದ ಸಿಸಿಬಿ ಜುಲೈ 1ನೇ ತಾರೀಕು ದಾಳಿಯನ್ನ ಮಾಡಿ ಆರೋಪಿಗಳ ಬಳಿ ಸುಮಾರು 7 ನಾಡ ಪಿಸ್ತೂಲ್ಗಳು, 45 ಜೀವಂತ ಗುಂಡು, ಗ್ರೆನೇಡ್ ಹಾಗೂ ವಾಕಿ ಟಾಕಿಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ಟೈಮಲ್ಲಿ 6,000 ಅಕೌಂಟ್ಗಳ ಮೂಲಕ ಅಂದ್ರೆ ಒಂದು 6,000ವನ್ನ ಅಕೌಂಟ್ಗಳ ಮೂಲಕ ಹಣ ವ್ಯವಹಾರ ನಡೆಸಿರೋದು ಕೂಡ ಗೊತ್ತಾಗಿದೆ. ಅಲ್ಲದೆ ಪ್ರಕರಣದ ಆರೋಪಿಗಳು ಬೆಂಗಳೂರಿನಲ್ಲಿ ಟಾರ್ಗೆಟ್ ಮಾಡಿದ್ರು ಅನ್ನುವಂಥದ್ದು ಕೂಡ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿದೆ. ಎಲ್ಲ ಅಂಶಗಳನ್ನು ಒಳಗೊಂಡು ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ದೋಷಾರೋಪವನ್ನ ಪಟ್ಟಿ ಸಲ್ಲಿಕೆ ಮಾಡಿದೆ. ಇಂಡಿಯನ್ ಹಾಕಿ ಟೀಮ್ ಪ್ಲೇಯರ್ ಮೇಲೆ ಬೆಂಗಳೂರಿನಲ್ಲಿ ಎಫ್ಐಆರ್ ಒಂದು ದಾಖಲಾಗಿದೆ. ಯಾಕೆ ನೋಡ್ತಾ ಹೋಗೋಣ. ಮದುವೆ ಆಗ್ತೀನಿ ಅಂತ ಸ್ಟಾರ್ ಆಟಗಾರ್ತಿಗೆ ಬಲಾತ್ಕಾರ ಮಾಡಿದ ಆರೋಪ ಕೇಳಿಬಂದಿದೆ. ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ಭಾರತೀಯ ಹಾಕಿ ತಂಡದ ಡಿಫೆಂಡರ್ ವರುಣ್ ಕುಮಾರ್ ಮೇಲೆ ಎಫ್ಐಆರ್ ಆಗಿದೆ. ಜ್ಞಾನ ಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಟ್ರೈನಿಂಗ್ ಪಡೆಯುವಾಗ ಯುವತಿಯ ಪರಿಚಯ ಆಗುತ್ತೆ. ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಮಾಡ್ಕೊಂಡಿರ್ತಾನೆ ವರುಣ್ ಕುಮಾರ್. ಪ್ರೀತಿ ಮಾಡಿ ಅಂತ ಹಿಂದೆ ಕೂಡ ಬಿದ್ದಿದ್ದಂತೆ. ಒತ್ತಾಯಪೂರ್ವಕವಾಗಿ ಯುವತಿಯ ಜೊತೆ ಸ್ನೇಹ ಬೆಳೆಸಿದ ಆತ ಮದುವೆ ಆಗ್ತೀನಿ ಅಂತ ನಂಬಿಸಿ ಆಕೆಯನ್ನ ದೈಹಿಕ ಸಂಪರ್ಕಕ್ಕೆ ಬಳಸಿಕೊಂಡಿದ್ದ. 2019ರಿಂದ ಯುವತಿ ಜೊತೆಗೆ ಸಂಪರ್ಕದಲ್ಲಿದ್ದ ವರುಣ್ ಕುಮಾರ್ 5 ವರ್ಷಗಳಿಂದ ಹಲವಾರು ಸಲ ಅತ್ಯಾಚಾರ ಮಾಡಿದಾನಂತೆ. ಈಗ ಮದುವೆಯಾಗದೆ ವಂಚನೆ ಮಾಡಿದ ಹಿನ್ನೆಲೆ ಸಂತ್ರಸ್ತೆ ದೂರು ಕೊಟ್ಟಿದ್ದಾಳೆ. ವರುಣ್ ಕುಮಾರ್ ವಿರುದ್ಧ ಫೋಕ್ಸೋ ಅತ್ಯಾಚಾರ ಹಾಗೂ ವಂಚನೆ ಕೇಸ್ ನಡಿ ಎಫ್ಐಆರ್ ಮಾಡಿರುವ ಪೊಲೀಸರು ಜಲಂಧರ್ನಲ್ಲಿರುವ ವರುಣ್ಗೆ ಬಲೆ ಬೀಸಿದ್ದಾರೆ. ರಾಜ್ಯಕ್ಕೆ ಸಿಗಬೇಕಾಗಿರೋ ಅನುದಾನದ ವಿಚಾರದಲ್ಲಿ ಅನ್ಯಾಯ ಆಗ್ತಾ ಇದೆ, ಕೇಂದ್ರ ಅನ್ಯಾಯ ಮಾಡ್ತಿದೆ ಅಂತ ಇದೀಗ ರಾಜ್ಯ ಕಾಂಗ್ರೆಸ್ ಡೆಲ್ಲಿ ಚಲೋವನ್ನ ಹಮ್ಮಿಕೊಂಡಿದೆ. 7ನೇ ತಾರೀಕಿಗೆ ಎಲ್ಲ ಸಚಿವರು, ಶಾಸಕರು, ಸಿಎಂ, ಡಿಸಿಎಂ ಸೇರಿದಂತೆ ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆ ಜಂತರ್ ಮಂತರ್ನಲ್ಲಿ ಡಿಕೆಶಿ ಸ್ಥಳ ವೀಕ್ಷಣೆ ಕೂಡ ಮಾಡಿ ಸಿದ್ಧತೆಯನ್ನ ಪರಿಶೀಲಿಸಿದ್ದಾರೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋದು ಕೇಂದ್ರಕ್ಕೆ ಮನದಟ್ಟು ಮಾಡಬೇಕು. ಬರ ಪರಿಹಾರಕ್ಕೆ ಎಷ್ಟು ಸಲ ಮನವಿ ಮಾಡಿದ್ರು ಅವ್ರು ಕೊಟ್ಟಿರೋದು ಶೂನ್ಯ, ಝೀರೋ, 1 ರೂಪಾಯಿನೂ ಕೊಟ್ಟಿಲ್ಲ ಇಲ್ಲಿವರೆಗೂ. ಪ್ರತಿಭಟನೆ ಬಳಿಕ ಪ್ರಧಾನಿ, ವಿತ್ತ ಸಚಿವರ ಭೇಟಿಗೂ ಸಮಯ ಕೇಳ್ತೀವಿ ಅಂತ ಡಿಕೆಶಿ ಹೇಳಿದ್ರು. ಇನ್ನು ಸಂಸದ ಡಿಕೆ ಸುರೇಶ್ ಬಜೆಟ್ ದಿನ ಕೊಟ್ಟಂತಹ ಹೇಳಿಕೆಗೆ ನಾನು ಈಗಲೂ ಸ್ಟ್ಯಾಂಡ್ ಆಗಿರ್ತೀನಿ ನನ್ನ ಹೇಳಿಕೆಗೆ ಅಂತ ಹೇಳಿದ್ದಾರೆ. ಕಾರ್ಯಕ್ರಮದ ಜಾಗ, ಪರ್ಮಿಷನ್ಸು ಮತ್ತೆಲ್ಲ ನೋಡ್ಬೇಕಾದ ನಮ್ಮ ಜವಾಬ್ದಾರಿ. ಸೊ ಸರ್ಕಾರದ ಪರವಾಗಿ ಇದು ಸರ್ಕಾರದ ಹೋರಾಟ, ಕಾಂಗ್ರೆಸ್ಗೂ ಬಿಜೆಪಿಗೂ ಸಂಬಂಧ ಇಲ್ಲ. ಇದು ಸರ್ಕಾರದ ಹೋರಾಟ. ಸರ್ಕಾರಕ್ಕೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ನಾವು ಕೇಂದ್ರ ಸರ್ಕಾರ ಗಮನ ಸೆಳೀಬೇಕು. ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ಅನುದಾನ ನಮ್ಮ ಹಕ್ಕು, ನಮ್ಮ ಅಭಿವೃದ್ಧಿ ನಮ್ಮ ಜವಾಬ್ದಾರಿ. ಸೊ ಇದೆಲ್ಲ ನಾವು ಜನರಿಗೆ ಮಂದಟ್ಟು. ನಮ್ಮ ರಾಜ್ಯಕ್ಕೆ ಬರಬೇಕಾದಂತ ಅನುದಾನ ಬಹಳ ಮುಖ್ಯ. ನಾವು ಕಟ್ತಾ ಇರ್ತಕ್ಕಂಥ ತೆರಿಗೆ ವಿವಿಧ ರೂಪಗಳು, ಡೈರೆಕ್ಟ್ ಟ್ಯಾಕ್ಸ್ ಇರ್ಬೋದು, ಇಂಡೈರೆಕ್ಟ್ ಟ್ಯಾಕ್ಸಸ್ ಇರ್ಬೋದು, ಇವೆಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಮಗೇನು ಕೇಂದ್ರಕ್ಕೆ ಸಲ್ಲಿಕೆ ಆಗ್ತಾ ಇದೆ ಅದರ ಪಾಲಿನ ಶೇಕಡಾವಾರು ಏನ್ ಬರ್ತಾ ಇದೆ ಅದು ಕಡಿಮೆ ಆಗ್ತಾ ಇರೋದು. ಜೊತೆಗೆ ಕೆಲವು